ಶ್ರೀ ಗುರುದೇವ್. ಕನ್ಯಾ ರಾಶಿಯವರಿಗೆ 2026 ಬಹಳಷ್ಟು ಕುತೂಹಲಕಾರಿಯಾದಂತಹ ವರ್ಷ ಭವಿಷ್ಯ ಆಗಿದೆ. ಅಂದರೆ 2026 ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೂ ಏನೆಲ್ಲ ಬದಲಾವಣೆಗಳಿದೆ, ಜೊತೆಗೆ ಈ ವರ್ಷದಲ್ಲಿ ನೀವು ಯಾವ ರೀತಿ ಪ್ಲಾನ್ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರು 2026 ಈ ವರ್ಷದಲ್ಲಿ ಗುರು 11ನೇ ಮನೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಣಕಾಸು ಮತ್ತು ಆಸೆಗಳ ಈಡೇರಿಕೆಗೆ ಅತ್ಯಂತ ಶುಭಕರವಾಗಿದೆ. ಆದರೆ ಅಕ್ಟೋಬರ್ ತಿಂಗಳಿನಲ್ಲಿ ಗುರು 12ನೇ ಮನೆಗೆ ವ್ಯಯಸ್ಥಾನದಲ್ಲಿ ಇರುವುದರಿಂದ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿದೆ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಬೆಳೆಯುವ ಸಾಧ್ಯತೆಗಳಿದೆ. ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಆಸೆಗಳು ಬಹುಬೇಗ ಈಡೇರುತ್ತವೆ. ಇನ್ನು ಸಾಮಾಜಿಕ ವಲಯ ಮತ್ತು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಜೊತೆಗೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚುತ್ತವೆ, ಹಣಕಾಸಿನ ಲಾಭಗಳು ಕೂಡ ಹೆಚ್ಚುತ್ತದೆ. ಸ್ನೇಹಿತರು ಮತ್ತು ನೆಟ್ವರ್ಕ್ಗಳಿಂದಲೂ ಕೂಡ ಆರ್ಥಿಕ ಸಹಕಾರ ಸಿಗಲಿದೆ. ಆದರೆ ವರ್ಷ ಅಂತ್ಯದಲ್ಲಿ ಗುರು 12ನೇ ಮನೆಯಲ್ಲಿ ಸಂಚರಿಸುವುದರಿಂದ ಖರ್ಚುಗಳು ಏರಬಹುದು. ಹೀಗಾಗಿ ವರ್ಷದ ಮೊದಲ ಭಾಗದಲ್ಲಿಯೇ ಉಳಿತಾಯಕ್ಕೆ ಆದ್ಯತೆ ನೀಡಿ. ಇನ್ನು ಶನಿ ವರ್ಷವಿಡೀ 2ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನ, ವ್ಯಾಪಾರ, ಪಾಲುದಾರಿಕೆ ಮತ್ತು ಒಪ್ಪಂದಗಳಲ್ಲಿ ಸ್ಥಿರತೆ ಕಂಡು ಬರುತ್ತದೆ. ಆದರೆ ಸ್ವಲ್ಪ ಸವಾಲುಗಳು ಇರುತ್ತದೆ, ಅದನ್ನ ನಿಭಾಯಿಸಿಕೊಂಡು ಹೋಗಬೇಕು. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಸಂಪೂರ್ಣವಾಗಿ ಯೋಚನೆ ಮಾಡಿ ಮುಂದುವರಿಯುವುದು ಒಳ್ಳೆಯದು. ಇನ್ನು ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳುವುದು ಉತ್ತಮ. ಕುಟುಂಬದ ಸದಸ್ಯರಿಂದ ಪೂರ್ಣ ಬೆಂಬಲ ದೊರೆಯುತ್ತದೆ. ಇನ್ನು ರಾಹು 6ನೇ ಮನೆಯಲ್ಲಿ ಇರುವುದರಿಂದ ಪ್ರತಿದಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಿ. ಕೆಲಸದ ಒತ್ತಡದಿಂದ ಬರುವ ಮಾನಸಿಕ ಆಯಾಸವನ್ನು ನಿಯಂತ್ರಿಸಲು ಜ್ಞಾನಕ್ಕೆ ಆದ್ಯತೆ ನೀಡಿ. ಇನ್ನು ಕನ್ಯಾ ರಾಶಿಯವರಿಗೆ ಗುರು ಮತ್ತು ಶನಿಯ ಶುಭ ಸ್ಥಾನದಿಂದ ನಿಮಗೆ ಯಶಸ್ಸು ಮತ್ತು ಲಾಭದಾಯಕ ವರ್ಷವಾಗಲಿದೆ. ಇನ್ನು ನೀವು ಈ ವರ್ಷದಲ್ಲಿ ಮಾಡಬೇಕಾದ ಪರಿಹಾರಗಳು ಏನೆಂದರೆ, ಪ್ರತಿ ಬುಧವಾರದ ದಿನ ಗಣಪತಿಯ ದರ್ಶನ ಮಾಡಿ ಹಸುಗಳಿಗೆ ಹಸಿರು ಮೇವು ಅಥವಾ ದಾನ ನೀಡಿ. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಲಗೊಳ್ಳುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.